ಈಗ ಒಂದು ರೀತಿಯಲ್ಲಿ ಆ ಸುತ್ತಮುತ್ತ ದೇವಸ್ಥಾನದ ಸುತ್ತಮುತ್ತ ಎಲ್ಲ ಇದೇ ರೀತಿ ಪರಿಸ್ಥಿತಿ ಇದೆ. 2008ರಲ್ಲಾಗಿತ್ತು ವಿಪರೀತ ಮಳೆ, ಅಲ್ಲಿ ಪ್ರವಾಹ ಬಂದಿತ್ತು. ಈ ಹೆಲಿಕಾಪ್ಟರಿಂದ ಕೆಲವರನ್ನ ರಕ್ಷಣೆ ಮಾಡಿದರು. ಈಗ ರಾಯಚೂರಿನ ದೇವದುರ್ಗದ ಲಕ್ಷ್ಮೀ ನರಸಿಂಹ ದೇವಾಲಯ ಕೂಡ ಜಲಾವೃತವಾಗಿದೆ. ಐತಿಹಾಸಿಕ ದೇವಾಲಯದ ಸುತ್ತಲೂ ಕೂಡ ನೀರಿಗಾಗಲೇ ಆವರಿಸಿಬಿಟ್ಟಿದೆ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ದೇವದುರ್ಗದ ಕೊಪ್ಪರ ಗ್ರಾಮಕ್ಕೆ ಈಗ ನೆರೆಯ ಆತಂಕ. ನಾರಾಯಣಪುರ ಡ್ಯಾಮು ಅಯ್ಯೋ, ಅಲ್ಲಿ ನೀರು ಬಿಟ್ಟರೆ ಬಿಡಿ ಮುಗೀತು. ಅಲ್ಲಿ ಮಿನಿಮಮ್ಮೇ 1.5 ಲಕ್ಷ ಕ್ಯೂಸೆಕ್ ಬಿಡೋದು. ಯಾಕೆಂದರೆ ಕೃಷ್ಣಾ ನದಿಯಿಂದ ಬಿಡ್ತಕ್ಕಂಥ ಆಲಮಟ್ಟಿಯಿಂದ ಬಿಡ್ತಕ್ಕಂಥ ನೀರು, ಅಲ್ಲಿಂದ ಆಲಮಟ್ಟಿಯಿಂದ ಬರ್ತಕ್ಕಂಥ ನೀರು ಕಂಪ್ಲೀಟ್ ನಾರಾಯಣಪುರ ತುಂಬುತ್ತೆ. ದೊಡ್ಡ ದೊಡ್ಡ ಡ್ಯಾಮ್ಗಳದು. ಹಾಗಾಗಿ 1.5 ಲಕ್ಷ ನೀರು ಬಿಟ್ಟರೆ ನದಿ ಪಾತ್ರದ ಗ್ರಾಮಗಳು ಕಂಪ್ಲೀಟಾಗಿ ಮುಳುಗಡೆಯಾಗುತ್ತೆ. ದೇವಸ್ಥಾನ ನೀವೀಗ ನೋಡ್ತಾ ಇರ್ತಕ್ಕಂಥ ಭಾಗ. ಒಟ್ಟಾರೆ ರಾಯಚೂರು ಜಿಲ್ಲೆಯಲ್ಲೂ ಕೂಡ ತುಂಗಭದ್ರಾ ನದಿಯ ಅಬ್ಬರ ಜೋರಾಗಿದೆ. ಇದರಿಂದಾಗಿ ಪ್ರವಾಹ ಪರಿಸ್ಥಿತಿ ಎಲ್ಲ ಕಡೆ ಕಂಡು ಬರ್ತಾ ಇದೆ. ನಿಮ್ಮ ಗ್ರಾಮಗಳ ಪರಿಸ್ಥಿತಿ ನಿಮಗೆ ಗೊತ್ತಿರುತ್ತೆ. ಗ್ರಾಮಸ್ಥರು ನೀವೇ ಎಚ್ಚೆತ್ತುಕೋಬೇಕು, ನೀವೇ ಸುರಕ್ಷಿತ ಸ್ಥಳಗಳಿಗೆ ಹೋಗಬೇಕು. ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ ಭಾರಿ ಪ್ರಮಾಣದ ನೀರನ್ನು ಹರಿಸ್ತಾ ಇರೋದ್ರಿಂದ ರಾಯಚೂರಿನಲ್ಲಿ ಪ್ರವಾಹ ಭೀತಿ ಎದುರಾಗಿರುವಂಥದ್ದು. ನಾವೀಗ ದೇವದುರ್ಗ ತಾಲೂಕಿನ ಕೊಪ್ಪರ ಗ್ರಾಮದ ಬಳಿ ಇರುವಂಥದ್ದು. ಇಲ್ಲಿ ಕೃಷ್ಣಾ ನದಿಯನ್ನು ನಾವು ನೋಡ್ತಾ ಇದ್ದೀವಿ. ಉಕ್ಕಿ ಹರಿತಾ ಇದೆ, ಮೈದುಂಬಿ ಕೃಷ್ಣೆ ಹರಿತಾ ಇರುವಂಥದ್ದನ್ನು ಕಾಣ್ತಾ ಇದ್ದೀವಿ. ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದ್ದಂತೆ ಕೃಷ್ಣಾ ನದಿಯಲ್ಲಿರ್ತಕ್ಕಂಥ ಒಂದೊಂದೇ ದೇವಸ್ಥಾನಗಳು, ಅಂದರೆ ನದಿ ಪಾತ್ರದಲ್ಲಿದ್ದಂಥ ದೇವಾಲಯಗಳು ಮುಳುಗಡೆ ಆಗ್ತಾ ಇದ್ದಾವೆ. ಈಗ ಕೊಪ್ಪರದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ದೇವಸ್ಥಾನದ ಸುತ್ತಲೂ ಕೂಡ ಈಗ ನೀರು ಆವರಿಸಿದೆ. ಈ ದೇವಾಲಯಕ್ಕೆ ಈಗ ಜಲ ದಿಗ್ಬಂಧನ ಆಗಿರುವಂಥದ್ದು. ಸುಮಾರು 100 ವರ್ಷಗಳ ಇತಿಹಾಸ ಇರತಕ್ಕಂಥ ಪುರಾತನವಾದಂಥ ದೇವಸ್ಥಾನ ಇದು. ನಿಜಾಮರ ಕಾಲದಲ್ಲಿ ನಿರ್ಮಾಣ ಆದಂಥ ದೇವಸ್ಥಾನ. ಎಂಥ ಪ್ರವಾಹ ಬಂದರೂ ಕೂಡ ಗಟ್ಟಿಯಾಗಿ ನಿಲ್ಲುವಂಥ ದೇವಸ್ಥಾನ ಇದಾಗಿದೆ. 2009ರ ಪ್ರವಾಹ ಇರ್ಬೋದು, 19ರ ಪ್ರವಾಹವನ್ನು ಕೂಡ ಕಂಡಂಥ ಈ ದೇವಾಲಯ ಈಗ ಜಲಾವೃತ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸುತ್ತಲೂ ಕೂಡ ಏನು ದೇವಸ್ಥಾನದ ನೀರು ಆವರಿಸಿರುವಂಥದ್ದು. ಹೀಗಾಗಿ ಪೂಜಾ ಪುನಸ್ಕಾರಗಳಿರ್ಬೋದು, ಭಕ್ತಾದಿಗಳಿಗೆ ಈಗ ದೇವಸ್ಥಾನಕ್ಕೆ ಪ್ರವೇಶ ನಿರ್ಬಂಧವನ್ನು ಹೇರಲಾಗಿದೆ. ಯಾಕೆಂದರೆ ನೀರಿನ ಸೆಳೆತ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇರೋದ್ರಿಂದ ನಾರಾಯಣಪುರ ಜಲಾಶಯದಿಂದ ಸುಮಾರು 3 ಲಕ್ಷ ಕ್ಯೂಸೆಕ್ವರೆಗೆ ನೀರು ಹರಿತಾ ಇರೋದ್ರಿಂದ ಈಗ ದೇವಸ್ಥಾನ ಹಾಗೂ ಸುತ್ತಮುತ್ತಲಿರ್ತಕ್ಕಂಥ ಪ್ರದೇಶ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಹೀಗಾಗಿ ಭಕ್ತರಿಗೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ದರ್ಶನ ಈಗ ಬಂದ್ ಆಗಿರುವಂಥದ್ದು. ಜೊತೆಗೆ ಏನು ಈಗಾಗಲೇ ಹೂವಿನ ಹೆಡಗಿ ಸೇತುವೆ ಬಳಿ ಇರ್ತಕ್ಕಂಥ ಗಡ್ಡಿಗುಳಿ ಬಸವೇಶ್ವರ ದೇವಾಲಯ ಮುಳುಗಡೆ ಆಗಿರುವಂಥದ್ದು, ಅದರ ಜೊತೆಗೆ ನದಿ ಪಾತ್ರದಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ದೇವಾಲಯಗಳೇನಿತ್ತು ಅದು ಕೂಡ ಒಂದೊಂದಾಗಿ ಜಲಾವೃತ ಆಗ್ತಾ ಇದ್ದಾವೆ ಮತ್ತು ಮುಳುಗಡೆ ಕೂಡ ಆಗ್ತಾ ಇದ್ದಾವೆ. ಇನ್ನೂ ಹೆಚ್ಚು ಪ್ರಮಾಣದ ನೀರು ನದಿಗೆ ಹರಿದಿದ್ದೇ ಆದರೆ ನದಿ ಪಾತ್ರದ ಗ್ರಾಮಗಳಿಗೂ ಕೂಡ ನೀರು ನುಗ್ಗುವ ಆತಂಕ ಎದುರಾಗಿದೆ. ಕ್ಯಾಮರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಡ್ಗಲ್, ಪಬ್ಲಿಕ್ ಟಿವಿ, ರಾಯಚೂರು.